ಕೆಲಸ ಇವ್ರು ಮಾಡ್ತಾರೆ. ಈಗ ಬಂದಿದ್ರಲ್ಲ ಸರ್, ಏನು ಹೇಳಿ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ವಿಜಯನಗರ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಿರೇಬಂಡಟ್ಟಿ ಗ್ರಾಮದಲ್ಲಿ ಕಳೆದ 15 ವರ್ಷಗಳಿಂದ ಅಭಿವೃದ್ಧಿ ಮರೀಚಿಕೆಯಾಗಿದೆ. ರಸ್ತೆಗಳು ಅಕ್ಷರಶಃ ಕೆರೆಗಳಂತಾಗಿದ್ದು, ಅಧಿಕಾರಿಗಳ ಬೇಜವಾಬ್ದಾರಿಗೆ ಬೇಸತ್ತ ಗ್ರಾಮಸ್ಥರು ಇಂದು ಪಂಚಾಯಿತಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಇವು ಯಾವುದೋ ಕೆರೆಯ ದೃಶ್ಯಗಳಲ್ಲ, ಬದಲಿಗೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಿರೇಬಂಡಟ್ಟಿ ಗ್ರಾಮದ ವಾರ್ಡ್ ನಂಬರ್ 2 ಮತ್ತು 3ರ ರಸ್ತೆಗಳು. ಇಲ್ಲಿ ರಸ್ತೆ ಎಲ್ಲಿದೆ ಎಂದು ಹುಡುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಮತ್ತು ಚರಂಡಿ ನೀರು ರಸ್ತೆಯಲ್ಲೇ ನಿಂತು ಸಾರ್ವಜನಿಕರ ಸಂಚಾರ ನರಕ ಸದೃಶವಾಗಿದೆ. ಏನಾಗೈತ್ರಿ? ವಾಸನೆ ಹಿಡಿದು ಬಿಟ್ಟೈತ್ರಿ. ಅದು ನೀರು ನಿಂತು ಈಗ 2 ತಿಂಗಳಾತ್ರಿ ನೀರು ನಿಂತ್ಕೊಂಡ ಸಮಸ್ಯೆ. ಏನು ಯಾರು ಅಡ್ಡಾಡಕ್ ಆಸ್ಪದ ಇಲ್ಲ ಅಂತಾಗ ಆಗ್ಬಿಟ್ಟೈತಿ. ಒಬ್ಬ ಹೆಣ್ಮಕ್ಳು ಸತ್ಯನ ಚಾಪಿ ಮುರ್ಕೊಂಡಾಳ್ರಿ, ಅದ್ರ ಬಿದ್ದು ಒಬ್ಬ ಹೆಣ್ಮಕ್ಳು ಸತ್ಯನ ಚಾಪಿ ಮುರ್ಕೊಂಡಾಳ. ಇವ ಬರ್ತಾನ, SOI ಬರ್ತಾನ, 4 ದಿನ ಕಾಗದ ಪತ್ರ ತೆಗಿಸ್ತೀವಿ ಅಂತಾರ. 4 ದಿನ ಇಲ್ಲ 8 ದಿನ ಇಲ್ಲ, ಹೋಗಿ ಕುಂತ ಬರ್ತಾರೆ ಅಡಿಗೆ ಮನ್ಯಾಗ ಕುಂತ ಬರ್ತಾರೆ. PDO ನೋಡ್ರಿ, ಇವ್ರು ತೆಲಿಡಿ ಕೆಲಸ ಇವ್ರು ಮಾಡ್ತಾರೆ. ಈಗ ಬಂದಿದ್ರಲ್ಲ ಸರ್, ಏನು ಹೇಳಿದ್ರು? ಈ ತಹಶೀಲ್ದಾರ್ ಬಂದಿದ್ರು, ಯುವ ಸಾಹೇಬರು ಬಂದಿದ್ರು. ಈಗ ನಿಮ್ದು ಎಷ್ಟು ವರ್ಷದಿಂದ ಸಮಸ್ಯೆ ಇತ್ತು? ನಮ್ದು 10-15 ವರ್ಷದಿಂದ ಸಮಸ್ಯೆ ಐತ್ರಿ. ಅದು ಇವತ್ತ ನಿನ್ನಿದಲ್ರಿ. 6 ನೀರು ನಿಂತು ಈಗ 2 ತಿಂಗಳು ಆಗ್ತಿದೆ. ನೀರು ನಿಂತು ಈಗ 2 ತಿಂಗಳು ಆಗ್ತದೆ. ಅದನ್ನ ಗ್ಯಾಪ್ ಹಿಂದಿನ ಗ್ಯಾಪ್ ಇಟ್ಟು ಮುಂದೆ ಮಾಡಕತ್ತೀರಿ. ರೋಡ ಹಿಂದಿನ ಗ್ಯಾಪ್ ಇಟ್ಟು ಮುಂದೆ ಮಾಡಕತ್ತೀರಿ. 2 ಗಟ್ರ ಬಂದಾಗ್ಯವ್ರಿ. 2 ಗಟ್ರ ಬಂದಾಗಿಂದ ಮತ್ತೆ ಅದನ್ನ ನರಕೈತೆ 2 ತಿಂಗಳು ಆತ್ರಿ. ಈಗ ಅದು ವಾಸನೆ, ಕಬ್ಬು ವಾಸನೆ, ಊಟ ಮಾಡಿದ್ರೆ ಉಬ್ಳಿಕೆಗಂತ ವಾಸನೆ ಐತೆ. ಈಗ ಏನು ಹೇಳಿದ್ರಿ ಈಗ ಅವರು? ಈಗ ಅವರು ಈಗ ಒಂದು ನಾವು ಇದನ್ನ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ಯಾರ ತಹಸೀಲ್ದಾರ್ ಸಾಹೇಬ್. ಈಗ ಸಮಸ್ಯೆ ಬಗೆಹರಿಲ್ಲ ಅಂದ್ರೆ ಮುಂದೆ ಏನು ಮಾಡ್ಬೇಕು ಸರ್? ಮತ್ತೆ ಇವ್ರನ್ನ ಕೇಳ್ದ ಮತ್ತೆ ಯಾರನ್ನ ಕೇಳ್ಬೇಕ್ರಿ ಸರ್? ಎಷ್ಟು ಸಲ ಈ ಥರ ನೀವು ಅವ್ರಿಗೆ ಮನವಿ ಮಾಡಿದ್ರಿ? ಈಗ ಇದು 5ನೇ ಸಲ ರೀ ಸರ್ ಮನವಿ ಮಾಡಿರೋದ. ಇದುವರೆಗೆ ನಮ್ಮ ಸಮಸ್ಯೆ ಸ್ಟೇಷನ್ಗೆ ಹೋಗಿ ಸತ್ಯನೇ ಕೊಟ್ಟಿವ್ರಿ ಸರ್. ಮತ್ತೆ ಇವ್ರಿಗೆ ಕೊಡೋಕೈತಿ ಒಂದು 10 ಸಲ ಆತ್ರಿ ಸರ್. ಇವ್ರಿಗೆ PDO ಸರ್ಗೆ ಇವ್ರಿಗೇನು 10 ಸಲ ಕೊಟ್ರು ಆ ಮಕ್ಳು ಬಿಡ್ಕೈತೆ ಹೋಗ್ಬಿಡ್ತಾರೆ. ಇವ್ರು ಏನು ಮಾಡ್ಯಾರ, ಅವ್ರಿಗೆ ಏನು ಔಷಧ ಕೊಟ್ರ, ಇವ್ರು ಏನು ಔಷಧ ತೊಗೊಂಡ್ರ ಗೊತ್ತಾಗೋ ಸಾರ್ವಜನಿಕರಿಗೆ. ಇಂಥ ಕೆಲಸ ಇವ್ರು ಮಾಡ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್. ಬರ್ರಿ ಸರ್. ಕಳೆದ 15 ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಅಭಿವೃದ್ಧಿ ಅಧಿಕಾರಿಗಳು ಮಾತ್ರ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ ಎಂಬುದು ಜನರ ಆರೋಪ. ಪದೇ ಪದೇ ದೂರು ನೀಡಿದ್ರೂ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಇಂದು ಗ್ರಾಮಸ್ಥರು ರೊಚ್ಚಿಗೆದ್ದು ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಪ್ರತಿಭಟನೆಯ ತೀವ್ರತೆ ಅರಿತ ಮುಂಡರಗಿ ತಹಶೀಲ್ದಾರರು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ರು. ಗ್ರಾಮದ ದುಸ್ಥಿತಿಯನ್ನ ಕಂಡು ಅಸಮಾಧಾನ ವ್ಯಕ್ತಪಡಿಸಿದ ತಹಶೀಲ್ದಾರರು ಕೂಡಲೇ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗೆ ಖಡಕ್ ಸೂಚನೆ ನೀಡಿದ್ರು. ಅಧಿಕಾರಿಗಳ ಭರವಸೆಯ ಮೇರೆಗೆ ಸದ್ಯಕ್ಕೆ ಪ್ರತಿಭಟನೆ ಹಿಂಪಡೆಯಲಾಗಿದೆ. ಆದರೆ ಈ ಭರವಸೆ ಕೇವಲ ಮಾತಿಗೆ ಸೀಮಿತವಾಗುತ್ತದೆಯೇ ಅಥವಾ ಹಿರೇಬಂಡಟ್ಟಿ ಗ್ರಾಮದ ರಸ್ತೆಗಳಿಗೆ ಮುಕ್ತಿ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. 6 ಸಲ ಮನವಿನೂ ಕೊಟ್ಟಾರೆ. ಆ ಪ್ರಕಾರ ಎಲ್ಲ ವಾರ್ಡಿನ ಸದಸ್ಯರು ಹೋಗಿ ಎಲ್ಲ ರೀತಿಯಿಂದನೂ ಹೇಳಿವಿ. ಅವ್ರು PDO ನೋಟಿಸ್ 3 ಸಲ ನೋಟಿಸ್ ತಾಲೂಕು ಪಂಚಾಯತಿ ಈವರೆಗೆ ನೋಟಿಸು ಮಾಡ್ಯಾರ. ಆ ಪ್ರಕಾರ ಅವರು ಇವತ್ತು ಎಲ್ಲ ನಮ್ಮ ವಾರ್ಡಿನರ ಮೊಣಕಾಲ ಮಟ್ಟ ನೀರು ನಿಂತ್ಬಿಟ್ಟವು. ಅದು ಮತ್ತು ಅದು ಆಚೆ ಕಡೆ ಅಂದ್ರೆ ಒಂದು ತೆಗೆದಂತೆ ಇನ್ನೊಂದು ತೆಗಿ ಅಂತಾರೆ. ಒಂದೇ ತೆಗಿಯೋಕ್ಕಾಗಲ್ಲ, ಅವ್ನು ತೆಗೀರಿ ಇವ್ನು ತೆಗೀರಿ ಅನ್ನೋದಕ್ಕೆ ಅವ್ನು ನಿಂತ್ಕೊಂಡು ಅಲ್ಲಿ ಒಟ್ಟು ಹಾಕಿ ನೀರು ನಿಂತವ್ರಿ. ಒಂದು ಬಿದ್ದು ಸ್ವಲ್ಪ ಸಮಸ್ಯೆನಾಗಿತ್ತು. ಅದ್ರ ಸಲ ದಯವಿಟ್ಟು ಬ್ಯಾಗಲ್ ಸಾಹೇಬ್ರಿಗೆ ಮನವಿ ಮಾಡ್ಕೊಂಡು ತಹಶೀಲ್ದಾರ್ ಸಾಹೇಬರು ಬಂದರು, EO ಸಾಹೇಬರು ಬಂದಿದ್ದರು, ಆಡಳಿತ ಅಧಿಕಾರಿನೂ ಬಂದಿದ್ದ. ಬಂದು ಎಲ್ಲರಿಗೆ ನಮ್ಮ 2ನೇ ವಾರ್ಡ್ನವರಿಗೆ 3ನೇ ವಾರ್ಡ್ ಜನರಿಗೆಲ್ಲರಿಗೆ ಅವರು ಕರೆಸಿ ದಯವಿಟ್ಟು ಇನ್ನೊಂದು 4 ದಿನ ಸುಮ್ಮನಿದೆ, ಆ ಕೆಲಸ ನಾವು ಪೂರ್ಣಗೊಳಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಎಲ್ಲರಿಗೆ ನಮ್ಮ ತಹಶೀಲ್ದಾರ್ ಸಾಹೇಬ್ರಾಯ್ತು, EO ಸಾಹೇಬ್ರಾಯ್ತು, ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಹೇಳಿ ಕಲ್ಮಠ ಅಂತೇಳಿ ಅಧಿಕಾರಿಗಳು ನೇಮಿಸಿರಿ. ಅವರು 3 ಮಂದಿ ಹೇಳಿ ಮತ್ತು PDOಗೆ ಅಧಿಕಾರ ಕೊಟ್ಟು ಅದು ನೋಡ್ಕೊಂಡು ನಿಂದೇನೈತೆ ಆ ಪ್ರಕಾರ ಜನರಿಗೆ ಹೊಂದ್ಕೊಂಡು ಗ್ರಾಮಸ್ಥರಿಗೆ ಹೊಂದ್ಕೊಂಡು ನಿನ್ನ ಕೆಲಸ ಮಾಡ್ಕೊಂಡು ಹೋಗಿ ಅಂತೇಳಿ ಅವ್ರು ಇಷ್ಟೆಲ್ಲ ಹೇಳಿ ಎಲ್ಲರಿಗೂ ಸಮಾಧಾನ ಮಾಡಿ ಹೇಳಿ ಹೋಗ್ಯಾರ ನೋಡಿ ಸರ್. ದಯವಿಟ್ಟು ಸಮಸ್ಯೆ ಅದು ಏನು ಪರಿಹಾರ ಈಗ ಅದೇ ತಾನೇ ಈಗ ನಾವು ಆಯ್ತಮ್ಮ, ಅದಕ್ಕೆ ಲೀಗಲ್ ನೋಟಿಸಸ್ ಎಲ್ಲ ಇಶ್ಯೂ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲ ಇದು
ಅಲ್ಲಲ್ಲ ಅದು ತಿಳಿದಲೇನೆ ಆಗಿರೋ ಹಳೆ ಮಿಸ್ಟೇಕ್ಸ್ಗಳು ಇವೆಲ್ಲ. ಈಗ ಅದಕ್ಕೆ ನಿಮ್ದೇ ಒಂದು ಪೂರ್ತಿ ಎಲ್ಲ ಒಳ್ಳೆ ಏಜ್ ಮೇಟ್ಸ್ ಎಲ್ಲ ಬಂದಿರೋ ಮಾತಾಡ್ತೀವಿ ಅದೇ ಆಕ್ಚುಲಿ ಇಷ್ಟು ದೊಡ್ಡದಾಗ ಆಗಬಾರ್ದಿತ್ತು ಅದು ಹಂಗೆ ಇರ್ತದೆ. ಸಮಸ್ಯೆ ಇದೆ ಮತ್ತೆ ಇಷ್ಟು ನೋಡ್ಬೇಕು ಅದು ಬೆಳಿ ಬರ್ಬೇಕು. ಈಗ ಅದು ವರದಿ ಉಡ್ಚಪ್ಪತಿಗಿರಿ ಮುಂಡರಗಿ. ಇದು ವಾಯ್ಸ್ ಆಫ್ ವಿಜಯನಗರ.